ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಕೆಲ ಶಾಸಕರು ಈಗ ಅಸಮಾಧಾನಗೊಂಡಿದ್ದಾರೆ. ರಾಜೀನಾಮೆ ಬೆದರಿಕೆ ಹಾಕೋರಿಗೆ ಹೈಕಮಾಂಡ್ ಈಗ ಶಾಕ್ ಕೊಟ್ಟಿದೆ. ರಾಜೀನಾಮೆ ಕೊಡೋರು ಕೊಡ್ಲಿ, ಅಕ್ಸೆಪ್ಟ್ ಮಾಡಿ ಅಂತ ಹೈಕಮಾಂಡ್ ಹೇಳಿದೆ. ಡಿಕೆಶಿಯಿಂದಲೂ ಅಸಮಾಧಾನಿತರಿಗೆ ಬಿಗ್ ವಾರ್ನಿಂಗ್ ಕೊಡಲಾಗಿದ್ದು, ರಾಜೀನಾಮೆಯನ್ನ ಕೊಟ್ರೆ ಕೊಡ್ಲಿ, ಸ್ವೀಕರಿಸ್ತೀನಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇನ್ನು ಹೈಕಮಾಂಡ್ ಎಚ್ಚರಿಕೆಗೆ ಅಸಮಾಧಾನಿತರು ಈಗ ಸೈಲೆಂಟ್ ಆಗಿದ್ದಾರೆ. ರಾಜೀನಾಮೆಯನ್ನ ನೀಡಲು ಮುಂದಾಗಿದ್ದವರು ಈಗ ಸೈಲೆಂಟ್ ಆಗಿದ್ದಾರೆ. ರಾಜೀನಾಮೆ ಕೊಡೋದಿಲ್ಲ ಅಂತ ಈಗ ಯೂಟರ್ನ್ ಹೊಡೆದಿದ್ದಾರೆ. ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಡಲು ಅಸಮಾಧಾನಿತರು ಹಿಂದೇಟನ್ನ ಹಾಕಿದ್ದಾರೆ. ನಿನ್ನೆ ರೊಚ್ಚಿಗೆದ್ದು ಹೇಳಿಕೆ ನೀಡಿದವರು ಇಂದು ಗಪ್ ಶೂಪ್ ಆಗಿದ್ದಾರೆ. ಆಪ್ತರಿಗೆ ಸಚಿವ ಸ್ಥಾನ ಕೊಡದಿದ್ದಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಮಾಣ ವಚನ ಕಾರ್ಯಕ್ರಮಕ್ಕೂ ಸಿದ್ದರಾಮಯ್ಯ ಹೋಗಿರಲಿಲ್ಲ. ಸಿದ್ದರಾಮಯ್ಯ ನಡೆಯಿಂದ ಸಿಎಂ ಡಿಕೆ ಶಿವಕುಮಾರ್ಗೆ ಈಗ ಟೆನ್ಷನ್ ಶುರುವಾಗಿದೆ. ಈಗ ಟೆನ್ಷನ್ ಶುರುವಾಗಿರುವಂತದ್ದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ವಿರುದ್ಧ ಸಿದ್ದರಾಮಯ್ಯ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ನಾಯಕರ ಗಮನಕ್ಕೆ ತರದೆ ಗಾಯತ್ರಿ ಶಾಂತೇಗೌಡ ಹೆಸರನ್ನ ಸೇರಿಸಿದ್ಯಾಕೆ ಅಂತ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ಕೃಷ್ಣಪ್ಪ, ಮಹದೇವಪ್ಪ, ರಾಜಣ್ಣ, ದಿನೇಶ್ ಗುಂಡೂರಾವ್, ಆರ್ಬಿ ತಿಮ್ಮಾಪುರ್, ಆರ್ವಿ ದೇಶಪಾಂಡೆ, ಎಚ್ಕೆ ಪಾಟೀಲ್, ಪೊನ್ನಣ್ಣಗೆ ಮಂತ್ರಿ ಸ್ಥಾನವನ್ನ ಕೊಡದಿದ್ದಕ್ಕೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದವರಿಗೆ ಸಚಿವ ಸ್ಥಾನವನ್ನ ಕೊಟ್ಟಿದ್ಯಾಕೆ, ಬೇಡ ಎಂದ್ರು ಜಮೀರ್ಗೆ ಮಂತ್ರಿ ಸ್ಥಾನವನ್ನ ಕೊಟ್ಟಿದ್ಯಾಕೆ ಅಂತ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಮಹಿಳೆಯರಿಲ್ಲದ ಕ್ಯಾಬಿನೆಟ್ ರಚನೆಗೆ ಅಸಮಾಧಾನ ಶುರುವಾಗಿದೆ. ಗಾಯತ್ರಿ ಶಾಂತೇಗೌಡ ಜಾಗಕ್ಕೆ ಯಾರು ಹಾಗಾದ್ರೆ ಎಂಬ ಪ್ರಶ್ನೆ ಈಗ ಶುರುವಾಗಿರುವಂತದ್ದು. ಇನ್ನು ಖಾಲಿ ಇರುವ ಸ್ಥಾನಕ್ಕೆ ಮಹಿಳಾ ಶಾಸಕಿಯರಿಂದ ಲಾಬಿ ಶುರುವಾಗಿದೆ. ಅನ್ನಪೂರ್ಣ, ನಯನ, ಮೋಟಮ್ಮ, ಉಮಾಶ್ರೀಯಿಂದಲೂ ಬೇಡಿಕೆ ಕೂಡ ಹೆಚ್ಚಾಗಿರುವಂತದ್ದು. ಇನ್ನು ಸಿದ್ದರಾಮಯ್ಯ ಹೇಳಿದವರಿಗೆ ಸಚಿವ ಸ್ಥಾನ ಸಿಗೋದು ಪಕ್ಕ ಎನ್ನಲಾಗಿದ್ದು, ಸಿದ್ದರಾಮಯ್ಯ ಸಮಾಧಾನ ಪಡಿಸಲು ಅವರು ಹೇಳಿದವರಿಗೆ ಅವಕಾಶ ಕೊಡುತ್ತಾ ಹೈಕಮಾಂಡ್ ಅನ್ನೋ ಪ್ರಶ್ನೆ ಕಾದು ನೋಡಬೇಕಿದೆ. ಇನ್ನು ಸಂಪುಟದಲ್ಲಿ ಒಂದು ಮಹಿಳಾ ಸ್ಥಾನ ಖಾಲಿ ಹಿನ್ನೆಲೆಯಲ್ಲಿ ಆ ಸ್ಥಾನವನ್ನ ಗಿಟ್ಟಿಸಿಕೊಳ್ಳಲು ಮಹಿಳಾ ಶಾಸಕಿಯರು ಕಸರತ್ತನ್ನ ಮಾಡ್ತಾ ಇದ್ದಾರೆ. ನಾನೀಗಲೂ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದೇನೆ ಅಂತ ಬೆಂಗಳೂರಿನಲ್ಲಿ ಪರಿಷತ್ ಸದಸ್ಯೆ ಉಮಾಶ್ರೀ ಹೇಳಿಕೆಯನ್ನ ನೀಡಿದ್ದಾರೆ. ಸದ್ಯ ಉಪಸಭಾಪತಿ ಸ್ಥಾನವನ್ನ ಕೊಟ್ಟಿದ್ದಾರೆ. ಆದರೆ ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಇದ್ದೇನೆ. ಮಂತ್ರಿ ಸ್ಥಾನ ಸಿಗುವ ನಿರೀಕ್ಷೆ ಇದೆ. ಪಕ್ಷ ಸೂಕ್ತ ತೀರ್ಮಾನವನ್ನ ಕೈಗೊಳ್ಳಲಿದೆ. ಪಕ್ಷಕ್ಕಾಗಿ ದುಡಿದಿದ್ದೇವೆ. ನನ್ನ ನಿಷ್ಠೆಗೆ ಅವಕಾಶ ಸಿಗಬಹುದು ಅಂತ ಹೇಳಿದ್ರು. ಅಲ್ಲ, ನಾನು ಆಕಾಂಕ್ಷಿ ಆಗಿದ್ದು ನಿಜ. ಈಗ ಉಪಸಭಾಪತಿಗೆ ಅವಕಾಶ ಕೊಟ್ಟಿರೋದು ನಿಜ. ಇವೆರಡರ ಮಧ್ಯೆ ಮತ್ತೆ ಯಾವುದು ಅನ್ನೋದಕ್ಕೆ ಮತ್ತೆ ಕಾಯ್ತಾ ಇದ್ದೇನೆ. ಈಗ ಒಂದು ಮಹಿಳಾ ಕೋಟ ಇತ್ತು ಮೇಡಮ್, ಅದನ್ನು ಹೋಲ್ಡ್ ಮಾಡಿದ್ದಾರೆ. ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು ಹೋಲ್ಡ್ ಮಾಡಿದ್ದಾರೆ. ನಾನು ಕೂಡ ಆಕಾಂಕ್ಷಿ ಅನ್ನೋದಿತ್ತು. ಈಗ ಉಪಸಭಾಪತಿ ಮಾಡಿದ್ದಾರೆ. ಮತ್ತೇನು ತೀರ್ಮಾನ ತಗೊಳ್ತಾರೆ ನೋಡೋಣ. ಪಾರ್ಟಿ ಖಂಡಿತವಾಗ್ಲೂ ಆಕಾಂಕ್ಷಿ. ನಮ್ಮ ಪಕ್ಷ ನನಗೆ ಅವಕಾಶ ಮಾಡಿಕೊಡ್ಬೋದು ಅನ್ನೋ ನಿರೀಕ್ಷೆ ಇದೆ. ಅದರ ಮೇಲೂ ಪಕ್ಷ ಏನು ತೀರ್ಮಾನ ಮಾಡುತ್ತೋ ಅದನ್ನು ನಾನು ಸ್ವೀಕಾರ ಮಾಡಲೇಬೇಕಾಗತ್ತೆ. ಯಾವ ಕಾರಣಕ್ಕೆ ಅಂತ ಹೇಳ್ರಿ, ಪಕ್ಷದಲ್ಲಿ ದುಡ್ದಿರ್ತಕ್ಕಂಥದ್ದು, ನಿಷ್ಠೆಯಿಂದ ಕೆಲಸ ಮಾಡಿರ್ತಕ್ಕಂಥದ್ದು. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಗುಬ್ಬಿ ಶಾಸಕ ಶ್ರೀನಿವಾಸ್ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ತುಮಕೂರಿನಲ್ಲಿ ಈ ಬಗ್ಗೆ ಮಾತನಾಡಿದ ಅವರು, ನಮ್ಮಂತಹ ಸಾಮಾನ್ಯ ರೈತರ ಮಗನ ಮೇಲೆ ಬರೋದು ಕಷ್ಟ. ಯಾರದ್ದೋ ತಲೆ ಹೊಡೆದು ಸಂಪಾದಿಸಿದವರು ಮೇಲೆ ಬರ್ತಾರೆ. ನಾಳೆಗೆ ಕೆಎಸ್ಆರ್ಟಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಗರಂ ಆಗಿದ್ದಾರೆ. ಸಚಿವ ಸ್ಥಾನ ಕೊಡಿ ಅಂತ ಯಾರು ಹೇಳಬೇಕಿತ್ತು ಅವರು ಹೇಳಿಲ್ಲ. ಕಿತ್ತಾಡಿ ತಗೊಳ್ಳೋಕೆ ಅದೇನು ನಮ್ಮಪ್ಪನ ಆಸ್ತಿ ಅಲ್ಲ. ಸಚಿವ ಸ್ಥಾನವನ್ನ ಪಡೆಯಲು ನಮಗೆ ಯೋಗ್ಯತೆ ಇಲ್ಲ ಅಂತ ಅರ್ಥ. ಗಾಡ್ ಫಾದರ್ ಇಲ್ಲದಿದ್ದಕ್ಕೆ ಸಚಿವ ಸ್ಥಾನ ತಪ್ಪಿದೆ. ರಾಜಕೀಯ ಅಂದ್ರೆ ಡಬಲ್ ಗೇಮ್. ಇಲ್ಲಿರೋದು ಬರೀ ಮೋಸ. ಇನ್ನು 1.5 ವರ್ಷ ಸಮಯ ಇದೆ. ಕಾರ್ಯಕರ್ತರು ಏನ್ ತೀರ್ಮಾನವನ್ನ ಮಾಡ್ತಾರೋ ನೋಡೋಣ ಅಂತ ಹೇಳಿದ್ರು. ಜನ ಹೇಳ್ತಾ ಇದ್ರಷ್ಟೇ, ಯಾರು ಹೇಳ್ಬೇಕಾಗಿತ್ತು ಅವ್ರು ಹೇಳಿಲ್ಲ. ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ನಾವು ಪೊಲಿಟಿಕ್ಸಲ್ಲಿ ಅಷ್ಟು ಸುಮ್ಮನಾಗೆ ನಮ್ಮಂಥ ಒಬ್ಬ ಸಾಮಾನ್ಯ ರೈತನ ಮಗ ಮೇಲಕ್ಕೆ ಬರೋದು ಕಷ್ಟ.
ಅದು ಇಲ್ಲಿ ಯಾರ ಗಾಡ್ ಫಾದರ್ಸ್ಗಳಿರಬೇಕು, ಇಲ್ಲ ತಲೆ ಹೊಡೆದು ಹಣ ಸಂಪಾದನೆ ಮಾಡಿರಬೇಕು, ಇಲ್ಲ ಬೇರೆ ಥರದ್ದು ಏನಾದ್ರು ಕಲ್ತಿರ್ಬೇಕು. ಪೊಲಿಟಿಕ್ಸ್ ಸರ್ವೆಗಳಾಗಬೇಕು. ಅದೇ ನಮ್ಮ ಅಪ್ರಾಸ್ತ್ಯ ಸಚಿವ ಸ್ಥಾನ ಅನ್ನೋದು. ಇದು ನನಗೆ ಸಿಗಲೇ ಇಲ್ಲ ಅಂತ ಹೇಳ್ಬಿಟ್ಟು ಬೀಗಾಡ್ಕೊಂಡು ಕಿತ್ತಾಡ್ಕೊಂಡು ಕೋರ್ಟ್ಗೆ ಹೋಗೋಕ್ಕೆ ನಮ್ಮ ಯೋಗ್ಯತೆ ಇಲ್ಲ ಅಂತ ನನಗೆ ಅರ್ಥ ಆಯ್ತು ಅಷ್ಟೇ. ಯೋಗ್ಯತೆ ಇದ್ದರೆ ನಮ್ಮ ಗುರ್ಸರಿದ್ದರೆ ಗುರ್ಸರು, ಎಲ್ಲೋ ಒಂದು ಕಡೆ ನಮಗೆ ಅರ್ಹತೆ ಇದ್ದರೆ ಅವಕಾಶಗಳು ಒದಗಿ ಬರ್ತಾರೆ. ಇವತ್ತಾದರೆ ಅವಕಾಶಗಳು ಬರಬೇಕು ಅಂತಂದರೆ ಗಾಡ್ ಫಾದರ್ಗಳಿರಬೇಕು, ನಮ್ಮನ್ನು ಬಲವಾಗಿ ಸಮಸ್ಕರರು ಅವಕಾಶ ಕೊಡಿಸೋಂತಕ್ಕಂಥ ಇರಬೇಕಾಗುತ್ತೆ ಅಂತ ಹೊಸ ಪಾಠ ಈ ಕೊನೆ ಕಾಲದಾಗ. ಸಂಪುಟ ವಿಸ್ತರಣೆಯಾದಾಗ ಕೆಲವರಿಗೆ ಸಿಗೋದಿಲ್ಲ, ಆಗ ಬೆಂಬಲಿಗರು ಕಾರ್ಯಕರ್ತರು ಪ್ರತಿಭಟಿಸುವುದು ಸಹಜ. ಎಲ್ಲ ತೀರ್ಮಾನವನ್ನ ಹೈಕಮಾಂಡ್ ಮಾಡೋದು, ಅದನ್ನ ಒಪ್ಪಿಕೊಳ್ಬೇಕು ಅಂತ ಬೀದರ್ನಲ್ಲಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಚಿವ ಸಂಪುಟದಲ್ಲಿ ಯಾವ ಹಿರಿಯರನ್ನ ಕಡೆಗಣಿಸಿಲ್ಲ, ಹಿರಿಯರು ಕಿರಿಯರು ಎಲ್ಲರನ್ನೂ ಸೇರಿಸಿ ಸಂಪುಟ ಮಾಡ್ತಾರೆ, ಹೀಗಾಗಿ ಕೆಲವರನ್ನ ಕೈಬಿಡಲಾಗುತ್ತೆ ಅಂತ ಹೇಳಿದ್ರು. ಇನ್ನು ಸಚಿವ ಸಂಪುಟದಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ ಸಿಗದ ವಿಚಾರಕ್ಕೆ ಸಂಬಂಧಿಸಿದಂತೆ ಮಹಿಳೆಯರಿಗೂ ಒಂದು ಸಚಿವ ಸ್ಥಾನವನ್ನ ಕೊಟ್ಟೇ ಕೊಡ್ತಾರೆ. ಕೊನೆ ಕ್ಷಣದಲ್ಲಿ ಒಂದು ಸ್ಥಾನ ಖಾಲಿ ಇಟ್ಟಿದ್ದಾರೆ. ಹೈಕಮಾಂಡ್ ನಾಯಕರು ಅಂತಿಮ ತೀರ್ಮಾನವನ್ನ ತೆಗೆದುಕೊಳ್ತಾರೆ. ಗಾಯತ್ರಿ ಶಾಂತೇಗೌಡ ಅವರು ಅಸಮಾಧಾನ ವ್ಯಕ್ತಪಡಿಸಿಲ್ಲ ಅಂತ ಹೇಳಿದ್ರು. ಹೇಳಿದಾಗೆ ಸಂಪುಟ ಪುನರಚನೆ ಅಥವಾ ವಿಸ್ತರಣೆ ಮಾಡಿದಾಗ ಈ ರೀತಿ ಒಂದಷ್ಟು ಅಸಮಾಧಾನಗಳು ಎಲ್ಲ ಪಕ್ಷಗಳಲ್ಲೂ, ಎಲ್ಲ ಸರ್ಕಾರದಲ್ಲೂ, ಎಲ್ಲ ಸಮಯದಲ್ಲೂ ಕೂಡ ಆಗಿವೆ. ಆದರೆ ಅಂತಿಮ ತೀರ್ಮಾನ ತೆಗೆದುಕೊಳ್ಳೋದು ಹೈಕಮಾಂಡ್ ಅವರು. ಸೊ ಹೈಕಮಾಂಡ್ ಅವರು ಒಂದು ತೀರ್ಮಾನ ಮಾಡಿ ಒಂದಷ್ಟು ಜನನ ಸಚಿವರ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ ಮೇಲೆ ಅದನ್ನು ಈ ಪಕ್ಷದವರು ಒಪ್ಕೊಳ್ಬೇಕಾಗತ್ತೆ. ಸೊ ಅದ್ರ ಬಗ್ಗೆ ಮತ್ತೆ ಇನ್ನೇನು ನಾನು ಕಾಮೆಂಟ್ ಯಾವ ಹಿರಿಯರನ್ನು ಕಡೆಗಣಿಸಿಲ್ಲ. ಇವಾಗ ಒಂದು ಸರ್ಕಾರ ಮಾಡಿದಾಗ, ಒಂದು ಸಂಪುಟ ಅಂತ ರಚನೆ ಆದಾಗ ಹಿರಿಯರನ್ನ ಕಿರಿಯರನ್ನ ಎಲ್ಲರನ್ನೂ ಸೇರಿಸಿ ಸಂಪುಟ ಮಾಡ್ತಾರೆ ಅಲ್ವಾ. ಬರೀ ಹಿರಿಯರ ಅಥವಾ ಬರೀ ಕಿರಿಯರು ಎಲ್ಲರೂ ಬರೀ ಹಿರಿಯರು ಮಾತ್ರ ಅಥವಾ ಬರೀ ಕಿರಿಯರು ಮಾತ್ರ ಮಾಡೋದಿಲ್ಲ, ಇಬ್ಬರೂ ಸೇರಿಸಿ ಒಂದು ಸಂಪುಟ ಮಾಡ್ತಾರೆ. ಹಾಗಾದಾಗ ಕೆಲವರು ಕೈ ಬಿಡೋದು ಸಹಜ ಇರುತ್ತೆ. ಸೊ ಹಾಗಾಗಿ ಅಂಥ ಅಸಮಾಧಾನ ಸಣ್ಣ ಪುಟ್ಟದ ಹಾಗೆ ಆಗುತ್ತೆ. ಮಹಿಳೆಯರು ಕೊಡ್ತಾರೆ ಒಂದು ಸಚಿವ ಸ್ಥಾನ, ಬಟ್ ಕೊನೆ ಮೂಮೆಂಟ್ನಲ್ಲಿ ಒಂದು ಸ್ಥಾನ ಈಗ ಸದ್ಯಕ್ಕೆ ಖಾಲಿ ಇಡಬೇಕು ಅಂತ ಹೇಳಿ ಇಟ್ಟಿದ್ದಾರೆ. ಅದಕ್ಕೆ ಅಂತಿಮ ತೀರ್ಮಾನ ತೆಗೆದುಕೊಳ್ತಾರೆ. ಅವ್ರೇನು ಅಸಮಾಧಾನ ಹಾಕಿಲ್ಲ. ಏನು ಹೇಳಿದ್ರೆ ಗಾಯತ್ರಿ ಶಾಂತೇಗೌಡರು ಯಾತಿಗೆ ನನಗೆ ಕೊನೆ ಮೂಮೆಂಟಲ್ಲಿ ಪಟ್ಟಿಯಿಂದ ಕೈ ಬಿಟ್ಟಿದ್ದಾರೆ ಗೊತ್ತಿಲ್ಲ, ಬಟ್ ನನಗೆ ಭರವಸೆ ಇದೆ ಮತ್ತೆ ಸೇರಿಸ್ಕೊಳ್ತಾರೆ ಭರವಸೆ ಇದೆ ಅಂತ ಹೇಳಿದ್ದಾರೆ. ಅಷ್ಟೇ ಹೇಳಿದ್ದಾರೆ, ಎಲ್ಲ ಅಸಮಾಧಾನ ತೋರಿಸಿದ್ದಾರೆ. ಸೊ ಆ ರೀತಿದೇನಿಲ್ಲ. ಮಹಿಳೆಯರು ಕೊಡ್ತಾರೆ ಒಂದು ಸಚಿವ ಸ್ಥಾನ, ಬಟ್ ಕೊನೆ ಮೂಮೆಂಟಲ್ಲಿ ಸಚಿವ ಸ್ಥಾನ ಸಿಗದಿದ್ದಕ್ಕೆ ದಿನೇಶ್ ಗುಂಡೂರಾವ್ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಮಂತ್ರಿ ಸ್ಥಾನ ಇಲ್ಲದೆ ಇರಕ್ಕಾಗಲ್ಲ ಅಂತೇನೂ ಇಲ್ಲ, ಆದ್ರೆ ಯಾಕೆ ಸಚಿವ ಸ್ಥಾನ ಕೊಡ್ಲಿಲ್ಲ ಅಂತ ಹೇಳಬೇಕಾಗಿತ್ತು ಅಂತ ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಚಿವ ಸ್ಥಾನ ಕೊಡದಿರಲು ಕಾರಣ ಹೇಳದಿದ್ದಕ್ಕೆ ನೋವಾಗಿದೆ. ಮಂತ್ರಿ ಸ್ಥಾನ ಹೋಗಿದೆ ಅನ್ನೋ ನೋವೇನು ನನಗೆ ಇಲ್ಲ, ಇನ್ನು ಸರಿಯಾಗಿ ಕೆಲಸ ಮಾಡಿಲ್ಲ ಅನ್ನೋದಾಗಿದ್ರೆ ಹೇಳಬಹುದಿತ್ತು. ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ನನಗೆ ಪಕ್ಷ ಮುಖ್ಯ ಅಷ್ಟೇ. ತಮ್ಮ ಸಮುದಾಯಕ್ಕೆ ಒಂದೇ ಒಂದು ಸ್ಥಾನ ಕೊಟ್ಟಿಲ್ಲ, ಎಲ್ಲದಕ್ಕೂ ಜಾತಿ ಒಂದೇ ಆಧಾರ ಅಲ್ಲ. ಇದೇ ಮೊದಲ ಬಾರಿಗೆ ಬ್ರಾಹ್ಮಣರಿಲ್ಲದ ಸಂಪುಟ ರಚನೆ ಆಗಿದೆ ಅಂತ ಹೇಳಿದ್ರು. ಅಂತ ಆ ಥರ ಏನು ವಿಷಯ ಏನಲ್ಲ. ಯಾಕಂದ್ರೆ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲೂ ಕೂಡ 3 ವರ್ಷ ಆದ್ಮೇಲೆ ನಾನೇ ಪಕ್ಷದ ಕೆಲಸ ಮಾಡ್ತೀನಿ ಅಂತ ಸ್ವಯಂ ಪ್ರೇರಣೆಯಿಂದ ಬಿಟ್ಟು ಹೋಗಿರೋನು. ಅದರಿಂದ ಮಂತ್ರಿ ಸ್ಥಾನ ಇಲ್ದೇನೆ ನಾವು ಇರಕ್ಕಾಗಲ್ಲ ಅಂತ ಏನಲ್ಲ. ಆದ್ರೆ ನನಗಿನ್ನೂ ಯಾಕೆ ತೆಗ್ದಿದೀವಿ ಅಂತ ನಮ್ಗೆ ಸ್ಪಷ್ಟವಾದಂತ ಒಂದು ಕಾರಣಗಳು ಏನು ನಮಗೇನು ಹೇಳಿಲ್ಲ. ಅದು ಒಂದೇ ಇರುವಂತ ನೋವು ಬಿಟ್ರೆ ಮಂತ್ರಿ ಸ್ಥಾನ ಹೋಗಿದೆ ಅಂತ ನೋವೇನಿಲ್ಲ. ಏನಕ್ಕೋಸ್ಕರ ತೆಗೆದು ಏನು ಕಾರಣ ಅದರ ಬಗ್ಗೆ ಯಾವುದೇ ರೀತಿಯ ಒಂದು ಮಾತು ಕೊಟ್ಟ ಏನು ಹೇಳಿ ಅದೇ ಒಂದು ನೋವಿನ ವಿಷಯ. ಆದರೆ ನಾವೆಲ್ಲ ಪಕ್ಷದ ಶಿಸ್ತಿನ ಸಿಪಾಯಿ. ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಮಾಜಿ ಸಚಿವ ರಹೀಂ ಖಾನ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಬೀದರ್ನಲ್ಲಿ ಹೈಕಮಾಂಡ್ ನಿರ್ಧಾರಕ್ಕೆ ಬೇಸರವನ್ನ ವ್ಯಕ್ತಪಡಿಸಿ ದಲಿತ ಅಲ್ಪಸಂಖ್ಯಾತ ಹಿಂದುಳಿದವರಿಗೆ ಸ್ಥಾನ ಕೊಡ್ತಾರೆ ಎಂಬ ನಿರೀಕ್ಷೆ ಇತ್ತು. ಜನರಲ್ ಕಮ್ಯುನಿಟಿಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ, ಅವರಿಗೆ ಎಷ್ಟಾದರೂ ಕೊಡ್ಲಿ. ಬೀದರ್, ವಿಜಯಪುರ, ಬೆಳಗಾವಿ ಸೇರಿ ಹಲವು ಕಡೆ ಜನರಲ್ ಕಮ್ಯುನಿಟಿಗೆ ಕೊಟ್ಟಿದ್ದಾರೆ. ಇದರಿಂದ ನಮ್ಮ ಬೆಂಬಲಿಗರು ಮೌಲನಾಗಳಿಗೆ ಸಾಕಷ್ಟು ಬೇಸರವಾಗಿದೆ. ಲೋಕಸಭಾ ಚುನಾವಣೆಯಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ 5 ಸಂಸದರನ್ನ ಗೆಲ್ಲಿಸಿಕೊಟ್ರೆ ಅಲ್ಪಸಂಖ್ಯಾತರಿಗೆ ಪ್ರಾತಿನಿಧ್ಯತೆ ಕೊಡ್ತೀವಿ ಅಂತ ಭರವಸೆಯನ್ನ ನೀಡಿದ್ರು. ಆದ್ರೂ ಅಲ್ಪಸಂಖ್ಯಾತರನ್ನ ಕಡೆಗಣಿಸಿದ್ದಾರೆ. ಈ ಬಗ್ಗೆ ಹೈಕಮಾಂಡ್ ಸಿಎಂ ಜೊತೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ರು. MP ಎಲೆಕ್ಷನ್ ನಲ್ಲಿ ಎಲ್ಲ ಸ್ಪೀಚ್ ನಲ್ಲಿ
100% ಈ ಕಲ್ಯಾಣ ಕರ್ನಾಟಕಕ್ಕೆ ನೀವು 5 MP ಗೆಲ್ಸ್ ಕೊಡ್ರಿ, ಮೈನಾರಿಟಿಗೆ ಸ್ಥಾನ 100% ಕೊಡ್ತಾರೆ, ಮಿನಿಸ್ಟ್ರಿ ಕೊಡ್ತಾರೆ ಅಂತ ಹೇಳಿದರು. ಆದರೂ ಈ ಏರಿಯಾಗೆ ನೆಗ್ಲೆಕ್ಟ್ ಮಾಡಿದ್ದಾರೆ. ಅದ್ರ ಸಲುವಾಗಿ ನಾನು ಹೈಕಮಾಂಡ್ ಜೊತೆಗೆ ಚರ್ಚೆ ಮಾಡ್ತೇನೆ, ಚೀಫ್ ಮಿನಿಸ್ಟರ್ ಜೊತೆಗೆ ಚರ್ಚೆ ಮಾಡ್ತೇನೆ. ಇದೆಲ್ಲ ಸೀರಿಯಸ್ ತೋರಿಸ್ತೇನೆ. ನಮ್ಗೆ ಜನ ಹೊರಗೆ ಬರ್ಲಿಕ್ಕೆ ಕಾರ್ಯಕರ್ತ ಆಗಲಿ, ನಮ್ಮ ಮೌಲಾನಾಸ್ ಆಗಲಿ, ಇಲ್ಲಿ ಮೈನಾರಿಟಿಗೆ ಕನ್ಸಿಡರ್ ಮಾಡಿಲ್ಲ. ಈ ಭಾಗ್ಯ ಒಂದು ಅನ್ನನಲ್ಲಿ ಹೆಂಗೆ ಉಪ್ಪು ಹಾಕ್ತಾರೆ ಆ ಥರನೂ ಕನ್ಸಿಡರ್ ಮಾಡಿಲ್ಲ. MP ಎಲೆಕ್ಷನ್ನಲ್ಲಿ ನಮ್ಮ ಜಿಲ್ಲೆಗೆ 2 ಮಂತ್ರಿಗಿರಿ ಸಿಕ್ಕಿದೆ, ಜಿಲ್ಲೆ ಹೆಚ್ಚು ಅಭಿವೃದ್ಧಿ ಆಗಲಿ ಅಂತ ಮದ್ದೂರಿನಲ್ಲಿ ಶಾಸಕ ಕದಲೂರು ಉದಯ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ಶಾಸಕರು ರಾಜೀನಾಮೆ ಕೊಡಲ್ಲ, ಆ ಸಂದರ್ಭಕ್ಕೆ ಸಿಟ್ಟಿನಲ್ಲಿ ಹೇಳ್ತಾರೆ ಅಷ್ಟೇ. ಅಸಮಾಧಾನವನ್ನ ಸಿಎಂ ಡಿಕೆಶಿ ಸರಿಪಡಿಸುತ್ತಾರೆ. ನಾನು ಸಚಿವ ಸ್ಥಾನದ ಆಕಾಂಕ್ಷಿಯಾಗಿರಲಿಲ್ಲ, ಸಿಎಂ ಎಲ್ಲವನ್ನ ಸರಿಪಡಿಸುತ್ತಾರೆ. ಇದೆಲ್ಲ ಸರ್ವೇ ಸಾಮಾನ್ಯ. ಟಿಕೆಟ್ ಘೋಷಣೆ ಸಂದರ್ಭದಲ್ಲಿ ಅಸಮಾಧಾನ ಆಗೋದು ಸಹಜ. ಒಂದು ಮಹಿಳಾ ಕೋಟಾ ಇದೆ, ಮಹಿಳೆಯರಿಗೆ ಕೊಡ್ತಾರೆ, ಯಾವ ರೀತಿ ಅಸಮಾಧಾನ ಇಲ್ಲ ಅಂತ ಹೇಳಿದ್ರು. ನಾನು ಮೊದಲಿನಿಂದಲೂ ಮಂತ್ರಿ ಸ್ಥಾನ ಕೇಳಿಲ್ಲ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಸಮತೋಲನ ತಡೆಯಲು ಎಚ್ಚರಿಕೆ ವಹಿಸಬೇಕು. ರಾಜಕೀಯದಲ್ಲಿ ಅಸಮಾಧಾನ ಇರುವುದು ಸಹಜ. ಮುಂದಿನ ಚುನಾವಣೆ ದೃಷ್ಟಿಯಿಂದ ಸಂಪುಟ ರಚನೆ ಆಗಿದೆ. ಮಹಿಳೆಯರಿಗೆ ಕೊಡದಿರುವುದು ಯಾರು ಒಪ್ಪುವ ಕ್ಯಾಬಿನೆಟ್ ಅಲ್ಲ. 3 ಬಾರಿ ಸಚಿವರ ಪಟ್ಟಿ ಬದಲಾವಣೆಯಾಗಿದೆ. ಪಟ್ಟಿ ಬದಲಾವಣೆ ಕಾಂಗ್ರೆಸ್ ಇತಿಹಾಸದಲ್ಲೇ ಇದೆ ಮೊದಲು ಅಂತ ಹೇಳಿದ್ರು. ಇನ್ನು 2028ಕ್ಕೆ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲ್ಪ ಎಂಬ ಪ್ರಶ್ನೆಗೆ ಕೆಎನ್ ರಾಜಣ್ಣ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಮಧ್ಯದಲ್ಲಿ ಸಿಎಂ ತೆಗೆದಾಗ ಮುಂದಿನ ಚುನಾವಣೆಯಲ್ಲಿ ಕಷ್ಟ, ಸಿಎಂ ಬದಲಾದಾಗ ಮುಂದಿನ ಚುನಾವಣೆಗಳಲ್ಲಿ ಪಕ್ಷ ನೆಲಕಚ್ಚಿವೆ. ಹಿಂದೆಯೂ ಇಂತಹದ್ದೇ ಹಲವು ಉದಾಹರಣೆಗಳಿವೆ. ಸಿದ್ದರಾಮಯ್ಯ ನಡೆ ಮೇಲೆ ಮುಂದಿನ ಚುನಾವಣೆ ಆಗುತ್ತೆ ಅಂತ ಹೇಳಿದ್ರು. ನೂತನ ಸಚಿವ ಎಚ್.ಸಿ. ಬಾಲಕೃಷ್ಣ ಮನೆ ದೇವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಆಶೀರ್ವಾದವನ್ನ ಪಡೆದಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ ತಾಲೂಕಿನ ನೆರಳೆಕೆರೆ ಗ್ರಾಮದಲ್ಲಿರೋ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಿದ್ರು. ಪ್ರಮಾಣ ವಚನದ ನಂತರ ಮೊದಲ ಬಾರಿಗೆ ಮನೆ ದೇವರ ಆಶೀರ್ವಾದವನ್ನ ಪಡೆದ್ರು. ಸಚಿವ ಬಾಲಕೃಷ್ಣಗೆ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಸಾಥ್ ಕೊಟ್ಟಿದ್ದಾರೆ. ನೂತನ ಸಚಿವರಿಗೆ ಜಿಲ್ಲೆ ಹಂಚಿದ್ರ ಸಿಎಂ ಡಿಕೆ ಶಿವಕುಮಾರ್ ಎಂಬ ಪ್ರಶ್ನೆ ಎದ್ದಿದೆ. ನೂತನ ಸಚಿವರಿಗೆ ಸಿಎಂ ಡಿಕೆ ಶಿವಕುಮಾರ್ ಜಿಲ್ಲಾ ಪ್ರವಾಸದ ಹೊಸ ಟಾಸ್ಕ್ ಕೊಟ್ಟಿದ್ದಾರೆ. ತಮ್ಮ ಸ್ವಂತ ಜಿಲ್ಲೆಗಳಲ್ಲಿ ಬರ ಪ್ರವಾಸ ಮಾಡುವಂತೆ ಸೂಚನೆ ಕೊಟ್ಟಿದ್ದಾರೆ. ಬರ ಪ್ರವಾಸವನ್ನ ಮಾಡಿ ಅಧಿಕಾರಿಗಳ ಜೊತೆ ಸಭೆ ನಡೆಸುವಂತೆ ನೂತನ ಸಚಿವರಿಗೆ ಸೂಚನೆಯನ್ನ ನೀಡಿದ್ದಾರೆ. ಇದೇ ಪಟ್ಟಿ ಬಹುತೇಕ ಜಿಲ್ಲಾ ಉಸ್ತುವಾರಿ ಫಿಕ್ಸ್ ಆಗಲಿದೆ. ಶಾಸಕ ಡಿಜಿ ಶಾಂತನಗೌಡಗೆ ಸಚಿವ ಸ್ಥಾನ ಕೈತಪ್ಪಿದ ಹಿನ್ನೆಲೆಯಲ್ಲಿ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ಪಟ್ಟಣದಲ್ಲಿ ಬೆಂಬಲಿಗರು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಶಾಂತನಗೌಡ ಅವರ ಮನೆ ಮುಂದೆ ರಸ್ತೆಯನ್ನ ತಡೆದು ಕಾಂಗ್ರೆಸ್ ನಾಯಕರ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿದ್ರು. 3 ಬಾರಿ ಗೆದ್ದು ಶಾಸಕರಾದರೂ ಮಂತ್ರಿ ಸ್ಥಾನ ಸಿಗಲಿಲ್ಲ ಅಂತ ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕಿದ್ರು. ಹೈಕಮಾಂಡ್ ಹಾಗೂ ಸಚಿವ ಎಸ್ ಮಲ್ಲಿಕಾರ್ಜುನ್ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ವರ್ಧಂತಿ ಮಹೋತ್ಸವ ನಡೆದಿದೆ. ವರ್ಧಂತಿ ಮಹೋತ್ಸವ ಹಿನ್ನೆಲೆಯಲ್ಲಿ ಬೆಟ್ಟಕ್ಕೆ ಜನಸಾಗರವೇ ಹರಿದು ಬಂದಿತ್ತು. ತಾಯಿ ಚಾಮುಂಡಿಗೆ ಫಲಪುಷ್ಪಗಳಿಂದ ಅಲಂಕಾರ ಮಾಡಲಾಗಿದ್ದು ಚಿನ್ನದ ಪಲ್ಲಕ್ಕಿ ಉತ್ಸವ ಕೂಡ ನಡೆಯಿತು. ಇನ್ನು ಮೈಸೂರು ರಾಜವಂಶಸ್ಥರು ಚಾಮುಂಡಿ ತಾಯಿಗೆ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಿದ್ರು. ನಂತರ ಚಿನ್ನದ ಪಲ್ಲಕ್ಕಿಯಲ್ಲಿ ಚಾಮುಂಡಿ ತಾಯಿ ಉತ್ಸವ ಮೂರ್ತಿಯನ್ನಿಟ್ಟು ಮೆರವಣಿಗೆಯನ್ನ ಮಾಡಲಾಯಿತು. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ವರ್ಧಂತಿ ಮಹೋತ್ಸವ ಸಂಭ್ರಮ ಮನೆ ಮಾಡಿದೆ. ವರ್ಧಂತಿ ಅಂಗವಾಗಿ ಚಿನ್ನದ ಪಲ್ಲಕ್ಕಿ ಉತ್ಸವ ಅದ್ದೂರಿಯಾಗಿ ನೆರವೇರಿತ್ತು. ಚಿನ್ನದ ಪಲ್ಲಕ್ಕಿಗೆ ರಾಜವಂಶಸ್ಥ ಯದುವೀರ್ ಚಾಲನೆಯನ್ನ ನೀಡಿದ್ರು. ಇದೇ ವೇಳೆ ಮಾತನಾಡಿದ ಸಂಸದ ಯದುವೀರ್ ಒಡೆಯರ್, ನಾಡಿನಲ್ಲಿ ಬರಗಾಲದ ಪರಿಸ್ಥಿತಿ ಇತ್ತು, ಇದೀಗ ಅಣೆಕಟ್ಟುಗಳಿಗೆ ನೀರು ಹರಿದು ಬರ್ತಾ ಇದ್ದು ಕಾವೇರಿ ನೀರಿನ ಸಮಸ್ಯೆ ಬಗೆಹರಿಯೋ ವಿಶ್ವಾಸವಿದೆ ಅಂತ ಹೇಳಿದ್ರು. ಇನ್ನು ನಾಡಿಗೆ ಮಳೆ ಬೆಳೆ ಉತ್ತಮವಾಗಲೆಂದು ಹಾರೈಸುತ್ತೇನೆ ಅಂತ ಹೇಳಿದ್ರು.
ರಾಯಚೂರು ಜಿಲ್ಲೆ ಲಿಂಗಸಗೂರು ಪಟ್ಟಣದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ವರ್ಸಸ್ ಶಾಸಕರ ಸಹೋದರನ ಫೈಟ್ ನಡೆದಿದೆ. ಶಾಸಕ ಮಾನಪ್ಪ ವಜ್ಜಲ್ ಸಹೋದರನೊಂದಿಗೆ ಬಿಜೆಪಿ ಜಿಲ್ಲಾಧ್ಯಕ್ಷ ವೀರನಗೌಡ ಲೆಕ್ಕಿಹಾಳ್ ನಡುವೆ ಗಲಾಟೆ ನಡೆದಿದ್ದು, ವಾಗ್ವಾದದ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಇನ್ನು ಹಣದ ವಿಚಾರಕ್ಕೆ ಪರಸ್ಪರ ಅವಾಚ್ಯ ಶಬ್ದಗಳಿಂದ ಇಬ್ಬರು ಬೈದಾಡಿಕೊಂಡಿದ್ದಾರೆ. ಈ ವೇಳೆ ಎರಡು ಗುಂಪುಗಳ ನಡುವೆ ನೂಕಾಟ ತಳ್ಳಾಟ ನಡೆದಿದೆ. ಲಿಂಗಸಗೂರು ಶಾಸಕರ ಸಹೋದರನಿಗೆ ರಾಯಚೂರು ಬಿಜೆಪಿ ಜಿಲ್ಲಾಧ್ಯಕ್ಷ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಪರಸ್ಪರ ಕೈ ಮಿಲಾಯಿಸಿ ಎರಡು ಕಡೆಯ ಬೆಂಬಲಿಗರಿಂದ ತಳ್ಳಾಟ ನೂಕಾಟ ನಡೆದಿದೆ. ಈ ನಮ್ಮನ್ನ ಕಟ್ಟಾಕೋಸ್ಕರ ಮಾಡ್ತೀವಿ ಅದು ಕೊಟ್ಟದನ್ನ ಅದು ಯಾವ ತರ ಹೌದಪ್ಪ. ನಿನ್ನ ಸಲಾಗ ನಿನ್ನ ಅಂಡ್ರೆ ಜಡ್ಪಿ ಮೆಂಬರ್ ಮಾಡಕ ನಿಮ್ಮ ಅಣ್ಣನ ಎಮ್ ಎಲ್ ಎ ಮಾಡಕ ಆಗಲಿ ರಾತ್ರಿ ಸಾವಿರ ಮಾಡಿವಿ ಮರ್ಯಾದೆ ಕೊಡ್ಬೇಕು. ಮಾತ್ರ ಕಳ್ಸಿದ್ರೆ ನೀನು ಒಪ್ಪಿಗೆ ಕರ್ಕೊಂಡು ಹೋಗಕ್ಕೆ ಹೇಳ್ತಿ ಅಂತ ಸರಿಯಲ್ಲ. ಏನ ನಿಂತ ರೊಕ್ಕಿರ್ಬೋದು, ಕರಕ್ಕಾಗಲ್ಲ, ಕಿತ್ಕೊಳ್ಳಕ್ಕಾಗಲ್ಲ. ಸಾರಿಗೆ ಇಲಾಖೆಯ ವಿರುದ್ಧ ಆಟೋ ಚಾಲಕರು ಹೋರಾಟಕ್ಕೆ ಮುಂದಾಗಿದ್ದಾರೆ. ರ್ಯಾಪಿಡೋ, ಬೈಕ್, ಟ್ಯಾಕ್ಸಿ ಸೇರಿ ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿದ ನಾಳೆ ದಲಿತ ಸೇನೆ ಆಟೋ ಚಾಲಕರ ವತಿಯಿಂದ ಪ್ರತಿಭಟನೆ ನಡೆಯಲಿದೆ. ನಾಳೆ ಶಾಂತಿನಗರದ ಆರ್ಟಿಒ ಕಚೇರಿಗೆ ಮುತ್ತಿಗೆಯನ್ನ ಹಾಕಲು ಕರೆ ನೀಡಲಾಗಿದ್ದು, ಪ್ರತಿಭಟನೆಯಲ್ಲಿ ನೂರಾರು ಆಟೋ ಚಾಲಕರು ಭಾಗಿಯಾಗುವ ಸಾಧ್ಯತೆ ಇದೆ. ಬೈಕ್, ಟ್ಯಾಕ್ಸಿ ನಿಯಮ ಬಾಹಿರ ಇದ್ರೂ ಆರ್ಟಿಒ ಕ್ರಮ ತೆಗೆದುಕೊಂಡಿಲ್ಲ. ಹೀಗಾಗಿ ಆರ್ಟಿಒ ಕಚೇರಿಗೆ ಮುತ್ತಿಗೆ ಹಾಕಲಾಗ್ತಾ ಇದೆ ಅಂತ ಆಟೋ ಚಾಲಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮನವಿ ಪತ್ರ ಕೊಟ್ಟು ಬರ್ತಾರೆ ಅಂತ ಎಲ್ಲರೂ ಕೂಡ ತಿಳ್ಕೊಂಡಿದ್ದೀರಾ. ಇದು ಮನವಿ ಪತ್ರ ಕೊಡಕ್ಕೆ ಹೋಗ್ತಾ ಇರೋದಲ್ಲ, RTO ಕಚೇರಿನ ಮುತ್ತಿಗೆ ಆಗ್ತಾ ಇರೋದು. ದಯವಿಟ್ಟು ಇದನ್ನು ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳಿ. RTO ಕಚೇರಿನ ಮುತ್ತಿಗೆ ಆಗ್ತಿರೋಂಥ ಕೆಲಸ ಬುಧವಾರ 5ನೇ ತಾರೀಕು ಬೆಳಗ್ಗೆ ನಡೀತಿರೋದು. ಈ ಮುತ್ತಿಗೆ ಹಾಕುವಂಥ ಒಂದು ಕಾರ್ಯಕ್ರಮಕ್ಕೆ, ಈ ದೊಡ್ಡ ಮಟ್ಟದ ಹೋರಾಟಕ್ಕೆ ನಮ್ಮೆಲ್ಲ ಚಾಲಕರ ವರ್ಗ ಬರಬೇಕು. ಈ ಒಂದು ಹೋರಾಟ ಯಶಸ್ವಿ ಆಗಬೇಕು ಅಂತ ನಾನು ಕೇಳ್ಕೊತೀನಿ. ಈ ಡೀಲರ್ಗಳಾಗಿರ್ಬೋದು ಮತ್ತು ಸೇಟುಗಳಾಗಿರ್ಬೋದು, ಆಟೋಗಳನ್ನ ಮಾರೋದು, ಫೈನಾನ್ಸ್ ಬಿಡೋದು, ಇದೇ ಬಿಸ್ನೆಸ್ ಮಾಡ್ಕೊಂಡಿದ್ದೀರ ಹೊರತು ಚಾಲಕರ ಹೋರಾಟಕ್ಕೆ ಇದುವರೆಗೂ ಕೂಡ ಯಾರೂ ಕೂಡ ಕೈ ಜೋಡಿಸಿಲ್ಲ. 5ನೇ ಬೀದರ್ನಲ್ಲಿ ಸಮಾಜ ತಲೆ ತಗ್ಗಿಸುವ ಘಟನೆ ನಡೆದಿದೆ. ಸುರಪುರ ತಾಲೂಕಿನ ಶಕಾಪುರದ SH ಗ್ರಾಮದಲ್ಲಿ ಸವರ್ಣೀಯರು ಸಾವನ್ನಪ್ಪಿದ್ದು, ಮೃತರ ಅಂತ್ಯಕ್ರಿಯೆಗೆ ಗುಂಡಿ ತೋಡಲು ಬಿಡದೆ ದಲಿತರಿಗೆ ಸವರ್ಣೀಯರು ಬಹಿಷ್ಕಾರ ಹಾಕಿದ್ದಾರೆ. ದೇವಪ್ಪ ಹಾಗೂ ಆತನ ಕುಟುಂಬಸ್ಥರಿಗೆ ಸವರ್ಣೀಯರು ಬಹಿಷ್ಕಾರ ಹಾಕಿ ದಲಿತರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಕಲ್ಲು ಬಡಿಗೆಯಿಂದ 17 ಸವರ್ಣೀಯರ ಗುಂಪು ದಲಿತರಾದ ದೇವಪ್ಪ, ಲಲಿತಾ, ಸಿದ್ದಮ್ಮ ಹಾಗೂ ಗಂಗಮ್ಮಳ ಮೇಲೆ ಹಲ್ಲೆ ಮಾಡಿದ್ದಾರೆ. ಇನ್ನು ಗಾಯಾಳುಗಳನ್ನು ಯಾದಗಿರಿ ಏಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಅಂತ್ಯಕ್ರಿಯೆಗೆ ಗುಂಡಿ ತೋಡಿದ್ದಕ್ಕೆ ಊರಲ್ಲಿ ಇರಬಾರದು, ಊರು ಬಿಡಬೇಕೆಂತ ಬಹಿಷ್ಕಾರ ಹಾಕಿ ಜೀವ ಬೆದರಿಕೆಯನ್ನು ಹಾಕಲಾಗಿದೆ. ಈ ಸಂಬಂಧ 17 ಜನರ ವಿರುದ್ಧ ಸುರಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಲಕ್ಷ ಲಂಚ ಪಡೆಯುವಾಗ ಮೈಸೂರು ಜಿಲ್ಲೆ ಹುಣಸೂರಿನ ಎಸಿ ಕಾವ್ಯಾರಾಣಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಲೋಕಾಯುಕ್ತ ಡಿವೈಎಸ್ಪಿ ಶೈಲೇಂದ್ರ ನೇತೃತ್ವದಲ್ಲಿ ದಾಳಿ ನಡೆದಿತ್ತು. HD ಕೋಟೆ ತಾಲೂಕಿನ ಜಮೀನು ವಿಚಾರದಲ್ಲಿ 5.50 ಲಕ್ಷ ರೂಪಾಯಿ ಲಂಚ ಪಡಿತಾ ಇರುವಾಗಲೇ ಎಸಿ ಕಾವ್ಯಾರಾಣಿ ಟ್ರ್ಯಾಪ್ ಹಾಕಿದ್ದಾರೆ. 4.5 ಎಕರೆ ಭೂಮಿಯ ಕಂದಾಯ ಮೇಲ್ಮನವಿ ಇತ್ಯರ್ಥಕ್ಕೆ ಎಸಿ ಹಣ ಕೇಳಿದ್ರು. 10 ಲಕ್ಷಕ್ಕೆ ಬೇಡಿಕೆ ಇಟ್ಟು ಗುಮಾಸ್ತ ಶಿವಕುಮಾರ್ ಮೂಲಕ 5.50 ಲಕ್ಷ ರೂಪಾಯಿ ಅಡ್ವಾನ್ಸ್ ಪಡ್ಕೊಂಡಿದ್ರು. 5.50 ಲಕ್ಷ ಹಣ ಪಡೆಯಲು ಕಾವ್ಯಾರಾಣಿ ಗುಮಾಸ್ತನನ್ನ ಮನೆಗೆ ಕರೆಸಿಕೊಂಡಿದ್ರು. ಖಚಿತ ಮಾಹಿತಿಯ ಮೇರೆಗೆ ಕಾವ್ಯಾರಾಣಿ ಮನೆ ಮೇಲೆ ಲೋಕಾಯುಕ್ತ ದಾಳಿ ಮಾಡಿ ಗುಮಾಸ್ತನ ಸಮೇತ ಹಣವನ್ನ ವಶಕ್ಕೆ ಪಡೆದಿದ್ದಾರೆ. ಎಸಿ ಕಾವ್ಯಾರಾಣಿ ಕ್ಲರ್ಕ್ ಶಿವಕುಮಾರ್ ಲೋಕಾಯುಕ್ತ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಎಸಿ ಕಾವ್ಯಾರಾಣಿ ಕಚೇರಿಯಲ್ಲಿ ಕಡತಗಳ ಪರಿಶೀಲನೆ ನಡೆದಿದೆ. ಕೊಡಗಿನಲ್ಲಿ ಧಾರಾಕಾರ ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆ KRS ಡ್ಯಾಂನಲ್ಲಿ 35,000 ಕ್ಯೂಸೆಕ್ಗೆ ನೀರಿನ ಮಟ್ಟ ಏರಿಕೆಯಾಗಿದೆ. ನೀರಿನ ಮಟ್ಟ 100 ಅಡಿ ದಾಟಿದೆ. ಜಲಾಶಯಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇತ್ತು.
ಕಳೆದ 4 ದಿನದಿಂದ 9 ಅಡಿ ನೀರು ಸಂಗ್ರಹಣೆಯಾಗಿದೆ. ಜಲಾಶಯದ ಭರ್ತಿಗೆ ಕೇವಲ 24 ಅಡಿ ಬಾಕಿ ಇದೆ. ಇದೇ ರೀತಿ ಹೆಚ್ಚಿನ ಒಳಹರಿವು ಬಂದರೆ 17 ದಿನಗಳಲ್ಲಿ ಜಲಾಶಯ ಭರ್ತಿಯಾಗುವ ಸಾಧ್ಯತೆ ಇದೆ. ಕಾವೇರಿ ಕಿಚ್ಚಿನ ನಡುವೆ ತಡವಾಗಿ ಆದರೂ ಡ್ಯಾಂ ಭರ್ತಿಯಾಗುವ ಬಗ್ಗೆ ರೈತರಲ್ಲಿ ವಿಶ್ವಾಸ ಮೂಡಿದೆ. ನೀರಿನ ಮಟ್ಟ 100 ಅಡಿ ಗಡಿ ದಾಟಿರುವುದಕ್ಕೆ ರೈತರಲ್ಲಿ ಸಂತಸ ಮನೆ ಮಾಡಿದೆ. ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆ ಆರ್ಭಟ ಮುಂದುವರೆದಿದ್ದು, ಕಾಫಿ ಬೆಳೆಗೆ ಮಳೆ ಹೊಡೆತ ಕೊಟ್ಟಿದ್ದು. 3 ಎಕರೆ ಕಾಫಿ ತೋಟಕ್ಕೆ ಕೊಳೆ ರೋಗ ಆವರಿಸಿದೆ. ಕೊಳೆ ರೋಗದಿಂದ ಕಾಫಿ ಬೆಳೆಗೆ ಹಾನಿಯಾಗಿದ್ದು, ಬೆಳೆಗಾರರಲ್ಲಿ ಆತಂಕ ಶುರುವಾಗಿದೆ. ಮೂಡಿಗೆರೆ ತಾಲೂಕಿನ ದೇವನಗುಲ ಗ್ರಾಮದ ವಿನಯ್ ಎಂಬುವರಿಗೆ ಸೇರಿದ ಕಾಫಿ ತೋಟದಲ್ಲಿ ಕಾಫಿ ಬೆಳೆಗೆ ಹಾನಿಯಾಗಿದ್ದು, ಮಣ್ಣಿನಲ್ಲಿ ಶೀತಾಂಶ ಹೆಚ್ಚಿದ ಹಿನ್ನೆಲೆಯಲ್ಲಿ ಕಾಫಿ ಬೀಜಗಳು ಉದುರುತ್ತಾ ಇವೆ. ಇದರಿಂದ ತೋಟದ ಮಾಲೀಕರಿಗೆ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಧಾರಾಕಾರ ಮಳೆಗೆ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ತಾಲೂಕಿನ ಹಾಲುಮಡ್ಡಿ ಬಳಿ ರಸ್ತೆ ಮೇಲೆ ಮರ ಉರುಳಿ ಬಿದ್ದು ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. ಎರಡೂ ಬದಿಗಳಲ್ಲಿ ವಾಹನಗಳು ಸಾಲುಗಟ್ಟಿ ನಿಂತಿದ್ದು, ಸ್ಥಳೀಯರ ಮಾಹಿತಿ ಮೇರೆಗೆ ತಕ್ಷಣ ಧಾವಿಸಿದ ಪೊಲೀಸ್ ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿ ರಸ್ತೆ ಮೇಲಿದ್ದ ಮರವನ್ನ ತೆರವುಗೊಳಿಸಿ ಸಂಚಾರ ಪುನರ್ ಆರಂಭಕ್ಕೆ ಮನವಿ ಮಾಡಿಕೊಟ್ಟಿದ್ದಾರೆ. ಇನ್ನು ಮರ ಬಿದ್ದ ಪರಿಣಾಮವಾಗಿ ವಿದ್ಯುತ್ ತಂತಿಗಳು ತುಂಡಾಗಿದ್ದು, ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಧಾರಾಕಾರ ಮಳೆ ಹಿನ್ನೆಲೆಯಲ್ಲಿ ವಾಹನ ಸವಾರರು ಎಚ್ಚರಿಕೆಯಿಂದ ಸಂಚರಿಸಲು ಅಧಿಕಾರಿಗಳು ಮನವಿಯನ್ನ ಮಾಡಿದ್ರು. ಚಿಂದಿ ಆಯುವ ಕೆಲಸಕ್ಕೆ ಅಪ್ರಾಪ್ತರನ್ನ ಬಳಕೆ ಮಾಡಲಾಗ್ತಾ ಇತ್ತು. ಕೆಲಸ ನಿರ್ವಹಣೆ ವೇಳೆ ಮಕ್ಕಳ ಮೇಲೆ ಹಲ್ಲೆ ನಡೆದಿದೆ. ಕರೆ ಬಳಿ ತಪ್ಪಿಸಿಕೊಂಡು ಹೋಗಿ ಮಕ್ಕಳು ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ನೆಲಮಂಗಲ ತಾಲೂಕಿನ ಸೋಲದೇವನಹಳ್ಳಿ ಬಳಿ ನಡೆದಿದೆ. ಮೀನುಗಾರರ ಸಮಯ ಪ್ರಜ್ಞೆಯಿಂದ ಇಬ್ಬರು ಚಾಲಕರನ್ನ ರಕ್ಷಣೆ ಮಾಡಲಾಗಿದೆ. ಇನ್ನು ಬಿಹಾರ್ ಮೂಲದ 10 ಹಾಗೂ 12 ವರ್ಷದ ಅಪ್ರಾಪ್ತರು ಪಾರಾಗಿದ್ದು, 112ಕ್ಕೆ ಕರೆ ಮಾಡಿ ಮೀನುಗಾರರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಇನ್ನು ಮಕ್ಕಳನ್ನ ದುಡಿಸಿಕೊಳ್ತಾ ಇದ್ದ ಮಾಲೀಕ ಕಮಲೇಶ್ ಎಂಬುವರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಶೆಡ್ನಲ್ಲಿ ಚಿಂದಿ ಕೆಲಸಕ್ಕೆ ಕಾನೂನು ಬಾಹಿರವಾಗಿ ಮಕ್ಕಳನ್ನ ಬಳಸಿಕೊಳ್ಳ ಕೊಲೆ ಯತ್ನ, ರಾಬರಿ ಪ್ರಕರಣಗಳಲ್ಲಿ ಬೇಕಾಗಿದ್ದ ಕುಖ್ಯಾತ ರೌಡಿ ಶೀಟರ್ ಕಾರ್ತಿಕ್ ಅಲಿಯಾಸ್ ಜೆಕೆ ಸಲಗನನ್ನ ಆನೇಕಲ್ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ರೌಡಿ ಶೀಟರ್ ವಿರುದ್ಧ 2 ಕೊಲೆ, 1 ಕೊಲೆ ಯತ್ನ, 3 ರಾಬರಿ ಪ್ರಕರಣಗಳಲ್ಲಿ ವಿಚಾರಣೆಗೆ ಹಾಜರಾಗದಿದ್ದಕ್ಕೆ ಆನೇಕಲ್ ಕೋರ್ಟ್ ಬಂಧನ ವಾರೆಂಟ್ ಜಾರಿ ಮಾಡಿತ್ತು. ಆದರೆ ರೌಡಿ ಶೀಟರ್ ಕಾರ್ತಿಕ್ ಈಗಾಗಲೇ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿ ಓಡಾಡ್ತಾ ಇದ್ದ. ನಿನ್ನೆ ಆನೇಕಲ್ ಪೊಲೀಸರಿಂದ ಕಾರ್ತಿಕ್ ಅಲಿಯಾಸ್ ಜೆಕೆ ಅರೆಸ್ಟ್ ಆಗಿದ್ದಾನೆ. ಆನೇಕಲ್ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಕಾಶ್, ಸಬ್ ಇನ್ಸ್ಪೆಕ್ಟರ್ ಸಿದ್ದನಗೌಡ ನೇತೃತ್ವದ ತಂಡದಿಂದ ಬಂಧನವಾಗಿದ್ದು, ಆರೋಪಿಯನ್ನ ಕೋರ್ಟ್ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಬೆಂಗಳೂರಿನಲ್ಲಿ ರೋಡ್ ರೇಜ್ ಹೆಚ್ಚಾಗ್ತಾನೇ ಇದೆ. ಗಾಡಿ ಟಚ್ ಆದ ವಿಚಾರಕ್ಕೆ ನಡು ರಸ್ತೆಯಲ್ಲೇ ಕಾರು ಚಾಲಕನ ಮೇಲೆ ಆಟೋ ಚಾಲಕನಿಂದ ಹಲ್ಲೆ ನಡೆಸಿದ ಘಟನೆ ಬಾಣಸವಾಡಿ ಅಯ್ಯಪ್ಪ ಸ್ವಾಮಿ ದೇಗುಲದ ಬಳಿ ನಡೆದಿದೆ. ಗಲಾಟೆಯ ದೃಶ್ಯ ಕಾರಿನ ಡ್ಯಾಶ್ ಬೋರ್ಡ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈಗ ಗಲಾಟೆಯ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು, ಗಲಾಟೆಯ ವಿಡಿಯೋ ಬೆಂಗಳೂರು ಪೊಲೀಸರಿಗೆ ಟ್ಯಾಗ್ ಮಾಡಲಾಗಿದೆ. ವಿಡಿಯೋ ಆಧರಿಸಿ ಬಾಣಸವಾಡಿ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಪುಡಿ ರೌಡಿಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಪಿಣಿಯ ಪೊಲೀಸ್ ಠಾಣಾ ವ್ಯಾಪ್ತಿಯ ಕರಿಹೋಬನಹಳ್ಳಿಯಲ್ಲಿ ರಾತ್ರಿ ಕಾರಿನ ಮೇಲೆ ಕಲ್ಲು ಎತ್ತಿ ಹಾಕಿ ಪುಡಿ ರೌಡಿಗಳಾದ ಗಣಿ, ನಂಜುಂಡ ದಾಂಧಲೆಯನ್ನ ನಡೆಸಿದ್ದಾರೆ. ಅಲ್ಲದೆ ಏರಿಯಾದಲ್ಲಿ ವೀಲಿಂಗ್ ಮಾಡಿ ಹಾವಳಿಯನ್ನ ಕೊಡ್ತಾ ಇದ್ದಾರೆ. ಗಾಂಜಾ ಹೊಡೆದು ಸುಮ್ಮನೆ ಕಿರಿಕ್ ಮಾಡ್ತಾ ಇರುವ ಆರೋಪವೂ ಕೇಳಿಬಂದಿದೆ. ಏರಿಯಾ ಜನ ಪ್ರಶ್ನೆ ಮಾಡಿದ್ದಕ್ಕೆ ಕಾರಿನ ಗ್ಲಾಸ್ ಒಡೆದು ಪುಂಡಾಟವನ್ನ ಮೆರೆದಿದ್ದಾರೆ. ಇನ್ನು ಆರೋಪಿಗಳ ದಾಂಧಲೆಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ಆರೋಪಿಗಳ ಕೃತ್ಯಕ್ಕೆ ಬೇಸತ್ತು ಸ್ಥಳೀಯರು ಪೊಲೀಸ್ ಠಾಣೆಗೆ ದೂರು ಕೊಟ್ಟರು. ಯಾವುದೇ ಪ್ರಯೋಜನ ಆಗಿಲ್ಲ. ಎನ್ಸಿಆರ್ ಮಾಡಿ ಪಿಣಿಯ ಪೊಲೀಸರು ಕೈ ತೊಳೆದುಕೊಂಡಿದ್ದಾರೆ. ಇಷ್ಟೆಲ್ಲ ವಿಡಿಯೋ ಸಾಕ್ಷಿ ಇದ್ರೂ ಎಫ್ಐಆರ್ ದಾಖಲಿಸದೆ ನಿರ್ಲಕ್ಷ್ಯವನ್ನ ತೋರಿದ್ದಾರೆ. ಎಣ್ಣೆ ಏಟಿನಲ್ಲಿ ಪುಂಡಾಟಿಕೆ ಆಡೋರಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ನೆಲಮಂಗಲದಲ್ಲಿ ಪುಂಡಾ ಪೋಖರಿಗಳ ಬಗ್ಗೆ ಪೊಲೀಸರಿಗೆ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಡಿವೈಎಸ್ಪಿ ಉಮಾರಾಣಿ ನೇತೃತ್ವದಲ್ಲಿ ಸ್ಪೆಷಲ್ ಡ್ರೈವ್ ನಡೆದಿದೆ. ಬಾರ್ಗಳ ಮೇಲೆ ಪೊಲೀಸರು ದಿಢೀರ್ ದಾಳಿ ನಡೆಸಿ ಪರಿಶೀಲನೆಯನ್ನ ನಡೆಸಿದ್ರು. ಇನ್ನು ಘಟನೆ ಸಂಬಂಧ ಸಿಸಿಟಿವಿ ಸಿಬ್ಬಂದಿ ಅಪ್ರಾಪ್ತರ ಕೆಲಸದ ಬಗ್ಗೆ ತಪಾಸಣೆ ನಡೆಸಲಾಗಿದೆ. ಕೆಲ ಪುಂಡರನ್ನ ಪೊಲೀಸ್ ಠಾಣೆಗೆ ಕರೆತಂದು ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗದಂತೆ ಎಚ್ಚರಿಕೆಯನ್ನ ನೀಡಿದ್ದಾರೆ.
ಅಪಘಾತದಲ್ಲಿ ಮೃತಪಟ್ಟ ಯುವತಿ ಸಾವಿನ ಬಗ್ಗೆ ಈಗ ಅನುಮಾನ ಶುರುವಾಗಿದೆ. ಆಗಸ್ಟ್ 2ರಂದು ಮಂಡ್ಯದ ಕೊಮ್ಮೇರಹಳ್ಳಿ ಬಳಿ ನಡೆದಿದ್ದ ಕಾರು ಅಪಘಾತದಲ್ಲಿ 19 ವರ್ಷದ ಯುವತಿ ನವೀನ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದು, ಕೊಲೆಗೈದು ಅಪಘಾತವೆಂದು ಬಿಂಬಿಸಿದ ಬಗ್ಗೆ ಮೃತ ಯುವತಿಯ ಕುಟುಂಬಸ್ಥರು ಯುವತಿಯ ಸ್ನೇಹಿತರ ವಿರುದ್ಧ ದೂರು ಕೊಟ್ಟಿದ್ದಾರೆ. ಮಂಡ್ಯ ನಗರದ ಪಿಜಿಯಲ್ಲಿ ನವೀನ ವಾಸವಿದ್ದಳು. ಮನೆಗೆ ಹೋಗುವುದಾಗಿ ಪಿಜಿ ಮಾಲೀಕರಿಗೆ ತಿಳಿಸಿ ಆಗಸ್ಟ್ 2ರ ಸಂಜೆ ಸ್ನೇಹಿತರಾದ ಅಶ್ವಿನಿ, ವಿಷ್ಣು, ಶಿವಕುಮಾರ್ ಜೊತೆ ಕೊಮ್ಮೇರಹಳ್ಳಿ ಬೆಟ್ಟಕ್ಕೆ ಕಾರಿನಲ್ಲಿ ತೆರಳಿದ್ರು. ಆದರೆ ಕೊಮ್ಮೇರಹಳ್ಳಿ ಬಳಿ ಲೈಟ್ ಕಂಬಕ್ಕೆ ಡಿಕ್ಕಿಯಾಗಿ ಕಾರು ಪಲ್ಟಿಯಾಗಿದೆ. ಅಪಘಾತದಲ್ಲಿ ನವೀನ ಸಾವನ್ನಪ್ಪಿದ್ದಾಳೆ. ಈ ವೇಳೆ ಕಾರಿನಲ್ಲಿದ್ದ ಮೂವರಿಗೆ ಸಣ್ಣಪುಟ್ಟ ಗಾಯವಾಗಿದೆ. ಸಂಜೆ ನಡೆದ ಅಪಘಾತದ ಬಗ್ಗೆ ರಾತ್ರಿ 11 ಗಂಟೆಯಲ್ಲಿ ಮಾಹಿತಿ ನೀಡಿದ ಆರೋಪವಿತ್ತು. ಬರ್ತ್ಡೇ ನೆಪದಲ್ಲಿ ಕರೆದುಕೊಂಡು ಹೋಗಿ ಅತ್ಯಾಚಾರ ಯತ್ನ ನಡೆಸಿದ ಆರೋಪದ ಮೇರೆಗೆ ಸ್ನೇಹಿತರ ವಿರುದ್ಧ ಮಂಡ್ಯ ಗ್ರಾಮಾಂತರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಪತ್ನಿ ಸಾವಿನ ನೋವಿನಲ್ಲೇ ಪತಿಯು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಕೋಲಾರದ ಗಾಂಧಿನಗರದ ಸ್ಮಶಾನದಲ್ಲಿ ನಡೆದಿದೆ. 25 ವರ್ಷದ ಚರಣ್ ಮೃತ ದುರ್ದೈವಿಯಾಗಿದ್ದು, ಕುಟುಂಬ ಕಲಹ ಹಿನ್ನೆಲೆಯಲ್ಲಿ 8 ತಿಂಗಳ ಹಿಂದೆ ಪತ್ನಿ ಜ್ಯೋತಿ ಆತ್ಮಹತ್ಯೆ ಮಾಡಿಕೊಂಡಿದ್ಲು. ಪತ್ನಿ ಸಮಾಧಿ ಬಳಿಯ ನೀಲಗಿರಿ ಮರಕ್ಕೆ ನೇಣು ಬಿಗಿದುಕೊಂಡು ಈಗ ಪತಿ ಚರಣ್ ಸುಸೈಡ್ ಮಾಡಿಕೊಂಡಿದ್ದಾರೆ. ಪತ್ನಿ ಸಮಾಧಿ ಬಳಿ ಮದ್ಯ ಸೇವಿಸಿ ಇನ್ನು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಇಲ್ಲಿ ಸ್ಥಳಕ್ಕೆ ಗಲ್ಪೇಟೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ವಿಪಕ್ಷ ನಾಯಕ ಉದಯನಿಧಿ ಸ್ಟಾಲಿನ್ರನ್ನ ಸ್ಟೇಷನ್ ಬೇಲ್ ಮೇಲೆ ಬಿಡುಗಡೆ ಮಾಡುವಂತೆ ಮದ್ರಾಸ್ ಹೈಕೋರ್ಟ್ ತಮಿಳುನಾಡು ಪೊಲೀಸರಿಗೆ ನಿರ್ದೇಶನವನ್ನ ನೀಡಿದೆ. ಕಾವೇರಿ ನೀರು ಹಂಚಿಕೆ ವಿವಾದ ಸಂಬಂಧ ಸಿಎಂ ವಿಜಯ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದ ವೇಳೆ ಉದಯನಿಧಿ ಸ್ಟಾಲಿನ್ ಹೇಳಿಕೆ ನಟಿ ತ್ರಿಷಾರನ್ನ ಉದ್ದೇಶಿಸಿ ನೀಡಿದ ಪರೋಕ್ಷ ದ್ವಂದ್ವಾರ್ಥದ ಮಾತು ಎಂದು ವ್ಯಾಖ್ಯಾನಿಸಲಾಗಿತ್ತು. ಈ ಹೇಳಿಕೆಗೆ ತಮಿಳುನಾಡಿನಾದ್ಯಂತ ವಿವಿಧ ರಾಜಕೀಯ ಪಕ್ಷಗಳಿಂದ ತೀವ್ರ ಆಕ್ರೋಶ ಹಾಗೂ ಖಂಡನೆ ವ್ಯಕ್ತವಾಗಿತ್ತು. ಮದ್ರಾಸ್ ಹೈಕೋರ್ಟ್ನಲ್ಲಿ ನಡೆದ ಅರ್ಜಿ ವಿಚಾರಣೆ ವೇಳೆ ತಮಿಳುನಾಡು ಅಡ್ವೊಕೇಟ್ ಜನರಲ್ ವಿಜಯ್ ನಾರಾಯಣ್ ತಂಜಾವೂರು ಪೊಲೀಸರು ಉದಯನಿಧಿ ಸ್ಟಾಲಿನ್ರನ್ನ ಬಂಧಿಸಿ ತಂಜಾವೂರಿಗೆ ಕರೆದೊಯ್ದಿದ್ರು. ಪೊಲೀಸರು ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲು ಬಯಸುತ್ತಿಲ್ಲ. ಕೇವಲ ವಿಚಾರಣೆ ನಡೆಸಿದ ನಂತರ ಅವರನ್ನ ಸ್ಟೇಷನ್ ಬೇಲ್ ಮೇಲೆ ಬಿಡುಗಡೆ ಮಾಡಲು ನಿರ್ಧಾರವನ್ನ ಮಾಡಿದೆ ಅಂತ ನ್ಯಾಯಪೀಠಕ್ಕೆ ತಿಳಿಸಿದ್ರು.